ನಿಮಗೂ ಮತ್ತು ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಕರಿತೀವಿ ನಾವು. ಎಲ್ರಿಗೂ ಸೇರಿದ್ದು ಈ ಭೂಮಿ ಎಲ್ರಿಗೂ ಸೇರಿದ ಮೇಲೆ ಇಲ್ಲಿ ಆಗುವ ಪ್ರತಿಕ್ರಿಯೆಗಳು ಮತ್ತು ಭಾವನೆಗಳೆಲ್ಲ ಏಕಮುಖವಾಗಿರಬೇಕು. ಅಂದರೆ ಪ್ರೀತಿಸಬೇಕು, ಜನಗಳನ್ನ ಪ್ರೀತಿಸಬೇಕು. ದಟ್ ಈಸ್ ದ ಮೇಯ್ನ್ ಉದ್ದೇಶ. ಆಮೇಲೆ ಪ್ರೀತಿಸೋ ಜೊತೆಗೆ ಪ್ರೀತಿನ ಹಂಚ್ಕೋಬೇಕು. ಹಾಗಾಗಿ ನಾನು ಕೂಡ ಮದುವೆ ಆಗಿರೋದು ಪ್ರಮೀಳಾ ಜೋಶಿ. ಈಸ್ ಎ ಕ್ಯಾಥಲಿಕ್ ಕ್ರಿಶ್ಚಿಯನ್. ಅವಳು ಆಕೆನೂ ಗಣೇಶನ ಹಬ್ಬದ ದಿವಸ, ಕೃಷ್ಣ ಜಯಂತಿ ದಿವಸ, ದೀಪಾವಳಿ ಹಬ್ಬದ ದಿವಸ ದೇವಸ್ಥಾನಗಳಿಗೆಲ್ಲ ಬರ್ತಾರೆ. ಅದೇ ರೀತಿ ಕ್ರಿಸ್ಮಸ್ ಹಬ್ಬದ ದಿವಸ ನಾನು ವಾಡಿಕೆಯಿಂದ 35 ವರ್ಷದಿಂದ ಇದೇ ಚರ್ಚ್ಗೆ ಬರ್ತೀವಿ. ಸೊ ಇಲ್ಲಿ ಬಂದಾಗ ಇಡೀ ಕುಟುಂಬವನ್ನು ನೋಡ್ತೀವಿ, ಸ್ನೇಹಿತರನ್ನ ಭೇಟಿ ಆಗ್ತೀವಿ. ಅದ್ರ ಮೂಲಕ ವಿ ಎಕ್ಸ್ಚೇಂಜ್ ಅವರ್ ಲವ್ ಆ್ಯಂಡ್ ಅಫೆಕ್ಷನ್. ಇದು ಬಹಳ ಒಂದು ಖುಷಿ ಕೊಡುವ ವಿಚಾರ. ಹಾಗಾಗಿ ಇವತ್ತು ಯಾರ್ಯಾರು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಇದರ ಮೂಲ ಉದ್ದೇಶ ಒಂದೇ ಇರಬೇಕು. ನಮಗೆ ಯಾರಿಗೂ ಯುದ್ಧ ಬೇಡ, ನಮಗೆ ಬೇಕಾಗಿರೋದು ಶಾಂತಿ. ಅದು ಆ ಕಾಲದಿಂದ ಅದು ಜೀಸಸ್ ಕ್ರೈಸ್ಟ್ ಹೇಳಿರ್ಬೋದು, ಮಹಾತ್ಮ ಗಾಂಧಿಯವರು ಹೇಳಿರ್ಬೋದು, ಅಥವಾ ವಿವೇಕಾನಂದ ಅವರು ಹೇಳಿರ್ಬೋದು, ಯಾರು ಬೇಕಾದರೂ ಹೇಳಿರ್ಬೋದು. ನಾವು ಅದನ್ನು ಬಹಳ ಗೌರವದಿಂದ ಅದನ್ನು ಆಚರಿಸಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಹೀಗಾಗಿ ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಕುವೆಂಪು ಅವರು ಏನು ಹೇಳಿದ್ದಾರೆ ಆ ಮಾತನ್ನ ಹೇಳ್ತಾ, ಎಲ್ರಿಗೂ ಈ ಕ್ರಿಸ್ಮಸ್ ಹಬ್ಬ ಶಾಂತಿಯನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ. ಹಾಗೆಯೇ ಈ ಹೊಸ ವರ್ಷ ಅಂದರೆ ಈ 2024 ಬರ್ತಾ ಇದೆ. ನಮ್ಮ ಚಿತ್ರರಂಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ನಮ್ಮ ಸಿನಿಮಾಗಳು ಚೆನ್ನಾಗಿ 200 ದಿವಸ 300 ದಿವಸ ಓಡಲಿ. ಕನ್ನಡ ಸಿನಿಮಾ ಈಗಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾಗಿದೆ. ಅದರ ಮುಖಾಂತರ ನಾವು ಈಗಾಗಲೇ ಒಂದು KGF ಮಾಡಿದ್ದೀವಿ, ಒಂದು ಕಾಂತಾರ ಮಾಡಿದ್ದೀವಿ, ಕಾಂತಾರ 2 ಬರ್ತಾ ಇದೆ. ಸೊ ಎಲ್ಲರನ್ನು ಬೆಂಬಲಿಸಿ, ಎಲ್ರಿಗೂ ಆಶೀರ್ವಾದ ಮಾಡಿ, ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.